ಹಾಯ್ ಎಲ್ಲರಿಗೂ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ ಅರ್ಥಶಾಸ್ತ್ರ 6 ಮಾರ್ಕ್ಸ್ SMC ಮತ್ತು AVC TVC ಮತ್ತು AVC ಮತ್ತು SSC ಆಯಿತಾ. ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಈ ಒಂದು ಪ್ರಶ್ನೆ ಶೋ ಆಗ್ತಾ ಇರುತ್ತೆ. ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂತ. ಸೊ ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪುತ್ತೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಕ್ವಶನ್ಸ್ ಕೇಳ್ತಾರೆ ಆಯಿತಾ. ಸೊ ಇಲ್ಲಿ ನಿಮಗೆ ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಅಂತ ಕೊಡ್ಬೋದು, ಇಲ್ಲಾಂದರೆ 200 ಇದ್ದಾಗ ಅಂತ ಕೊಡ್ಬೋದು, 500 ಇದ್ದಾಗ ಅಂತ ಕೊಟ್ಟರೂ ಕೂಡ ನಾವು ಆನ್ಸರ್ ಮಾಡ್ಬೋದು. ಡೋಂಟ್ ವರಿ. ಇಲ್ಲಿ ನೋಡಿ, ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ 100 ಇದ್ದಾಗ ಆಯಿತಾ. ಇಲ್ಲಿ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಅಂತ ಏನಿದೆಯಲ್ಲ, ಇದು TFC ಆಯಿತಾ, ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ ಆಯಿತಾ. ನೋಡಿ, ಇಲ್ಲಿ ಸ್ಥಿರ ವೆಚ್ಚ ಅಂದರೆ ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ, 100 ಇದ್ದಾಗ ಅಂತ ಕೊಟ್ಟಿದ್ದಾರೆ ಆಯಿತಾ. ಉದ್ಯಮ ಘಟಕದ AVC ಮತ್ತು TC ಮತ್ತು AVC ಮತ್ತು SSCಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಇಲ್ಲಿ ಕ್ಯೂ ಕೊಟ್ಟಿದ್ದಾರೆ 0, 1, 2, 3, 4, 5, 6 ಅಂತ ಕೊಟ್ಟಿರ್ತಾರೆ. ಇಲ್ಲಿ SMC ಕೊಟ್ಟಿದ್ದಾರೆ 0 ಕೆಳಗಡೆ ಮೈನಸ್, ಇಲ್ಲಿ 500, ಇಲ್ಲಿ 300, ಇಲ್ಲಿ 200, ಇಲ್ಲಿ 300, ಇಲ್ಲಿ 500, ಇಲ್ಲಿ 800 ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಸೊ ಇಲ್ಲಿ ಕ್ಯೂ ಕೊಟ್ಟಿರ್ತಾರೆ, ಇಲ್ಲಿ ಕ್ಯೂ ಬರ್ಕೋಬೇಕು. ಸೊ 0 ಇಂದ 6 ಕೊಟ್ಟಿದ್ದಾರೆ, ಇಲ್ಲಿ ನೋಡಿ 0 ಇಂದ 6 ನಾವು ಇಲ್ಲಿ ಬರೆದುಕೊಂಡಿದ್ವಿ. ಇಲ್ಲಿ SMC ಆಯಿತಾ, SMC ಕಾಲಮ್ ಹಾಕಬೇಕು. ಇಲ್ಲಿ 0 ಕೆಳಗಡೆ ಮೈನಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ ಮೈನಸ್ 1ರ ಕೆಳಗಡೆ 500, 500, 300, 200, 300, 500, 800 ಆಯಿತಾ. ಇವಾಗ ಇಲ್ಲಿ ಮೂರನೇ ಕಾಲಮ್ ಯಾವುದು ಬರುತ್ತೆ ಅಂದರೆ TFC ಕಾಲಮ್ ಬರುತ್ತೆ ಆಯಿತಾ. TFC ಅಂದರೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಅಂತ. ಇಲ್ಲಿ ನೋಡಿ, ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಎಷ್ಟು ಕೊಟ್ಟಿದ್ದಾರೆ, 100 ಇದ್ದಾಗ ಅಂತ ಏನು ಕೊಟ್ಟಿರ್ತಾರಲ್ಲ, ಇಲ್ಲಿ ನಾವು 100 100 ಬರಿಬೇಕು ಅಪ್ ಟು 6ವರೆಗೆ. 100 100 100 100 100 100. ಸೊ ಗೊತ್ತಾಯ್ತಾ. ಸೊ ಈ 3 ಕಾಲಮ್ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲೇ ಇರುತ್ತೆ. ಇಲ್ಲಿ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ TFC ಅಂತ ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ, ಇದು ಉತ್ಪಾದನಾಂಗ, ಇದು ಉತ್ಪನ್ನ ಅಂದರೆ ಕ್ಯೂ, ಇದು ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ. ಅಂದರೆ ಕ್ಯೂ, SMC, TFC ಈ 3 ಕಾಲಮ್ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ ಆಯಿತಾ. ಇವಾಗ ಇಲ್ಲಿ ನೋಡಿ TVC ಆಯಿತಾ, ನೋಡಿ TVC ಮತ್ತು TC ಮತ್ತು ಅದೇ ರೀತಿ AVC ಆಯಿತಾ, ಮತ್ತು ಅದೇ ರೀತಿ SAC ಆಯಿತಾ. ಇವಾಗ ನಾವು 1 2 3 4 ಈ 4 ಕಾಲಮ್ ನಾವು ಕಂಡುಹಿಡಿಬೇಕಾಗುತ್ತೆ. ನೋಡಿ, ಇವಾಗ ಈ ಒಂದು ಕಾಲಮ್ ಕಂಡುಹಿಡಿಬೇಕಂದ್ರೆ ಒಂದು ಸೂತ್ರ ಇದೆ ಆಯಿತಾ. ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ, ಇಲ್ಲಿ ಸೂತ್ರ ಬರೀತೀನಿ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. TVC ಆಯಿತಾ, ಕಂಡುಹಿಡಿಯಲು ಈ ರೀತಿ ನಾನು ಬರೀತೀನಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈಸಿ ಆಗುತ್ತೆ ಕಂಡುಹಿಡಿಯಲು ಆಯಿತಾ. TVC ಕಂಡುಹಿಡಿಯಲು TVC ಇಸ್ ಈಕ್ವಲ್ ಟು ಸಿಗ್ಮಾ SMC ಆಯಿತಾ. ಈ ಸೂತ್ರ ಆಗಿರುತ್ತೆ ನೋಡಿ. ಸೊ ಗೊತ್ತಾಯ್ತಾ ಯಾವ ರೀತಿಯಲ್ಲಿ ಅಂದರೆ, ಇವಾಗ TVC ಕಂಡುಹಿಡಿಯಲು TVC ಎಲ್ಲಿದೆ, ಇಲ್ಲಿದೆ TVC ಆಯಿತಾ. ಸಿಗ್ಮಾ ಅಂದರೆ ಇವಾಗ ಇಲ್ಲಿ SMC ಏನಿದೆಯಲ್ಲ, ಇವಾಗ ನಾವು ಏನು ಮಾಡಬೇಕಂದ್ರೆ ಇದರೊಳಗೆ ಆಯಿತಾ, ಇಲ್ಲಿ ನೋಡಿ ಇಲ್ಲಿ ಪ್ಲಸ್ ಮಾಡಬೇಕು. ಅಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ. ಸೊ ಇಲ್ಲಿ ಏನು ಬರುತ್ತೆ, ಇದು 0ನೇ ಬರುತ್ತೆ ಆಯಿತಾ. 500 ಪ್ಲಸ್ ಇಲ್ಲಿ ಮೈನಸ್ ಇದೆ, ಇಲ್ಲಿ ಎಷ್ಟು ಬರುತ್ತೆ, 500 ಬರುತ್ತೆ. ಸೊ ಗೊತ್ತಾಯ್ತಾ. 300 ಪ್ಲಸ್ 500 ಎಷ್ಟಾಗುತ್ತೆ, ಇಲ್ಲಿ 800 ಆಯಿತಾ. 800 200 ಪ್ಲಸ್ ಮಾಡಿ ಎಷ್ಟಾಗುತ್ತೆ, 1000. 1000 ಪ್ಲಸ್ 300 1300. 1300 ಪ್ಲಸ್ 500 ಎಷ್ಟಾಗುತ್ತೆ, 1800. 1800 ಪ್ಲಸ್ 800 ಎಷ್ಟಾಗುತ್ತೆ, 2600 ಆಯಿತಾ. ಈ ರೀತಿಯಲ್ಲಿ ನಾವು TVC ಕಂಡುಹಿಡಿಯಬೇಕಾಗುತ್ತೆ. ಅಂದರೆ TVC ಕಂಡುಹಿಡಿಯಲು ಈ ಸೂತ್ರ ಬರೀಬೇಕು ನೀವು ಕೆಳಗಡೆ. TVC ಕಂಡುಹಿಡಿಯಲು TVC ಈಸ್ ಈಕ್ವಲ್ ಟು ಸಿಗ್ಮಾ SMC. SMC ಎಲ್ಲಿದೆ, ಇಲ್ಲಿದೆ ಆಯಿತಾ. ಅದರೊಳಗೆ ಪ್ಲಸ್ ಮಾಡಬೇಕು, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಮೇಲ್ಗಡೆ. ಸೊ ಅದೇ ಮೈನಸ್ ಅಂದರೆ ಇಲ್ಲಿ 0ನೇ ಬರುತ್ತೆ ಆಯಿತಾ. 500 ಪ್ಲಸ್ ಯಾವುದೇ ಸಂಖ್ಯೆ ಇಲ್ಲ, 500 ಬರುತ್ತೆ. 300 ಪ್ಲಸ್ 500 800 ಆಯಿತಾ. 800 ಪ್ಲಸ್ 200 1000. 1000 ಪ್ಲಸ್ 300 1300. 1300 ಪ್ಲಸ್ 500 1800. 1800 ಪ್ಲಸ್ 800 2600 ಗೊತ್ತಾಯ್ತಾ. ಇವಾಗ TC ಕಂಡುಹಿಡಿಯಲು ಆಯಿತಾ. TC ಕಂಡುಹಿಡಿಯಲು ನಾನು ಇಲ್ಲಿ ಬರಿತೀನಿ. TC ಕಂಡುಹಿಡಿಯಲು ಆಯಿತಾ. ಟಿ ಸಿ ಕಂಡುಹಿಡಿಯಲು ಯಾವ ಒಂದು ಸೂತ್ರ ನೀವು ಬಳಸಬೇಕಾಗುತ್ತೆ ಅಂದರೆ
ಟಿ ಸಿ ಈಜ್ಕಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಇವಾಗ ಟಿ ಸಿ ಕಂಡುಹಿಡಿಯಲು ಈ ಒಂದು ಕಾಲಮ್ ಕಂಡುಹಿಡಿಯಲು ಟಿ ಎಫ್ ಸಿ ಎಲ್ಲಿದೆ, ಇಲ್ಲಿದೆ ಟಿ ಎಫ್ ಸಿ. ಟಿ ವಿ ಸಿ ಎಲ್ಲಿದೆ, ಇಲ್ಲಿದೆ. ಅಂದರೆ ಪ್ಲಸ್ ಮಾಡಬೇಕು. 100 ಪ್ಲಸ್ 0 ಏನಾಗುತ್ತೆ ಇದು, ಆಯಿತಾ, 100 ಆಗುತ್ತೆ. ಆಯಿತಾ, 100 ಪ್ಲಸ್ 500 ಇದು 600, 100 ಪ್ಲಸ್ 800 900, 100 1100. ಸೊ ಈ ರೀತಿಯಲ್ಲಿ, ಆಯಿತಾ, ಇದು 1400, ಇದು 1900, ಆಯಿತಾ. ಅದೇ ರೀತಿ ಇದು 2700. ಇದು ಪ್ಲಸ್ ಮಾಡಿದರೆ ಇದು ಟಿ ಸಿ ಸಿಗುತ್ತೆ. ಟಿ ಸಿ ಕಂಡುಹಿಡಿಯಲು ಟಿ ಸಿ ಈಜ್ಕಲ್ ಟು ಟಿ ಎಫ್ ಸಿ, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಟಿ ಎಫ್ ಸಿ ಎಲ್ಲಿದೆ, ಇಲ್ಲಿದೆ ಟಿ ಎಫ್ ಸಿ. ಟಿ ವಿ ಸಿ ಎಲ್ಲಿದೆ, ಇಲ್ಲಿದೆ. ಇದು ಎರಡು ಪ್ಲಸ್ ಮಾಡಿದರೆ ಈ ಕಾಲಮ್ ಬರುತ್ತೆ. ಇವಾಗ ಎ ಬಿ ಸಿ ಕಂಡುಹಿಡಿಯಲು, ಆಯಿತಾ, ಎ ಬಿ ಸಿ ಕಂಡುಹಿಡಿಯಲು, ಆಯಿತಾ, ಎ ಬಿ ಸಿ ಕಂಡುಹಿಡಿಯಲು ಎ ಬಿ ಸಿ ಈಜ್ಕಲ್ ಟು, ಆಯಿತಾ, ಎ ಬಿ ಸಿ ಕಂಡುಹಿಡಿಯಲು ಎ ಬಿ ಸಿ ಈಜ್ಕಲ್ ಟು, ಆಯಿತಾ, ಟಿ ವಿ ಸಿ ಡಿವೈಡ್ ಬೈ ಏನಾಗುತ್ತೆ ಕ್ಯೂ. ಟಿ ವಿ ಸಿ ಎಲ್ಲಿದೆ, ಟಿ ವಿ ಸಿ ಇಲ್ಲಿದೆ, ಡಿವೈಡ್ ಬೈ ಕ್ಯೂ ಮಾಡಬೇಕು. ಅಂದಾಗ ಈ ಒಂದು ಎ ಬಿ ಸಿ ಬರುತ್ತೆ. 0 ಡಿವೈಡ್ ಬೈ 0 ಮಾಡಿದರೆ ಏನು ಬರುತ್ತೆ ಸ್ನೇಹಿತರೆ, ಇದು ಅಂದರೆ ಇದು ಮೈನಸ್ಸೇ ಬರುತ್ತೆ. ಆಯಿತಾ. ಅದೇ ರೀತಿ ಇಲ್ಲಿ 500 ಡಿವೈಡ್ ಬೈ 1 ಮಾಡಿದರೆ ಎಷ್ಟು ಬರುತ್ತೆ, ಇದು 500 ಬರುತ್ತೆ. ಆಯಿತಾ. ಅದೇ ರೀತಿ ಟಿ ವಿ ಸಿ 800 ಡಿವೈಡ್ ಬೈ 2 ಮಾಡಿದರೆ ಎಷ್ಟು ಬರುತ್ತೆ, 400. ಆಯಿತಾ. 1000 ಡಿವೈಡ್ ಬೈ 3 ಅಂದರೆ 333.33 ಬರುತ್ತೆ. ಇದು ಆನ್ಸರ್. ಆಯಿತಾ. ಅದೇ ರೀತಿ 1300 ಡಿವೈಡ್ ಬೈ 4 ಮಾಡಿದರೆ ಎಷ್ಟು ಬರುತ್ತೆ ಸ್ನೇಹಿತರೆ, 325. ಅದೇ ರೀತಿ 1800 ಡಿವೈಡ್ ಬೈ 5 ಮಾಡಿದರೆ ಎಷ್ಟು ಬರುತ್ತೆ, 360. 2600 ಡಿವೈಡ್ ಬೈ 6 ಮಾಡಿದರೆ ಎಷ್ಟು ಬರುತ್ತೆ, 433.33 ಬರುತ್ತೆ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ ಎಸ್ ಎ ಸಿ ಕಂಡುಹಿಡಿಯಲು, ಆಯಿತಾ, ಎಸ್ ಎ ಸಿ ಕಂಡುಹಿಡಿಯಲು ನೋಡಿ, ಎಸ್ ಎ ಸಿ ಈಜ್ಕಲ್ ಟು, ಆಯಿತಾ, ಟಿ ಸಿ ಡಿವೈಡ್ ಬೈ ಕ್ಯೂ. ಟಿ ಸಿ ಡಿವೈಡ್ ಬೈ ಕ್ಯೂ ಮಾಡಿದರೆ ಈ ಕಾಲಮ್ ಬರುತ್ತೆ. ಆಯಿತಾ. ಟಿ ಸಿ ಎಲ್ಲಿದೆ, ಇಲ್ಲಿದೆ. 100 ಡಿವೈಡ್ ಬೈ 0 ಮಾಡಿ, ಇಲ್ಲಿ ಏನು ಬರುತ್ತೆ ಸ್ನೇಹಿತರೆ, ಮೈನಸ್ ಬರುತ್ತೆ. 600 ಡಿವೈಡ್ ಬೈ 1 ಮಾಡಿ ಎಷ್ಟು ಬರುತ್ತೆ, 600. ಆಯಿತಾ. 900 ಡಿವೈಡ್ ಬೈ 2 ಮಾಡಿ 450. ಅದೇ ರೀತಿ 1100 ಡಿವೈಡ್ ಬೈ 3 ಮಾಡಿ ಇದೆಷ್ಟು ಬರುತ್ತೆ, 366.66 ಬರುತ್ತೆ. ಅದು 67 ಮಾಡ್ಕೊಳ್ಳಿ. ಆಯಿತಾ. 66 ಬರುತ್ತೆ, ಅದು 67. 366.67. ಅದೇ ರೀತಿ 1400 ಡಿವೈಡ್ ಬೈ 4 ಮಾಡಿ ಎಷ್ಟು ಬರುತ್ತೆ, 350. 1900 ಡಿವೈಡ್ ಬೈ 5 ಮಾಡಿ ಎಷ್ಟು ಬರುತ್ತೆ, 380. ಅದೇ ರೀತಿ 2700 ಡಿವೈಡ್ ಬೈ 6 ಮಾಡಿ ಎಷ್ಟು ಬರುತ್ತೆ, 450. ಈ ರೀತಿ ಆನ್ಸರ್ ಮಾಡಿದರೆ ನಮಗೆ 6 ಅಂಕ ಬರುತ್ತೆ ನೋಡಿ ಸ್ನೇಹಿತರೆ. ಆಯಿತಾ. ಸೊ ಈ ರೀತಿ ಈ ಒಂದು ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೇನೆ ನಾನು, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ APL TPL MPL ಅಂತ ನಿಮಗೆ ಒಂದು 6 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಇವಾಗ ಹೋಗಿ ನೋಡ್ಕೊಳ್ಳಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.